ಈ ಕತೆ ರಾಜಸ್ಥಾನದ ಜಸಲ್ಮೇರ್ ಹತ್ತಿರದ ಒಂದು ಖಾಲಿ ಪ್ರದೇಶದಲ್ಲಿ ನಡೆದ ನಿಜಕ್ಕೆ ಹತ್ತಿರವಾಗಿರುವ ರಹಸ್ಯ. ಜನರಿಗೆ ಅದು ಮರಳಿನ ಮಳೆ ಅಂತಾನೆ ಕಾಣುತ್ತೆ, ಆದ್ರೆ ಕಾಯಿರಿ, ಈ ಮರಳಿನ ಒಳಗೆ ಹಳೆಯ ಕಾಲದ ಒಂದು ಮರೆಯಾದ ಶಾಪ ಇತ್ತು. ಈ ಕತೆ ಶುರುವಾಗೋದು ಡಾಕ್ಟರ್ ರೇಖಾ ಎನ್ನುವ 28 ವರ್ಷದ ಆರ್ಕಿಯಾಲಜಿಸ್ಟ್ ಇಂದ. ಒಂದು ದಿನ ರೇಖಾ ತನ್ನ ಟೀಮ್ ಜೊತೆ ಡೆಸರ್ಟ್ ಸರ್ವೆ ಮಾಡ್ತಿದ್ಲು. GPS ನಲ್ಲಿ ತೋರಿಸಿದ ಸಣ್ಣ ದಿಬ್ಬ ಅದರೊಳಗಿಂದ ಮೆಟಾಲಿಕ್ ಫ್ರೀಕ್ವೆನ್ಸಿ ಡಿಟೆಕ್ಟ್ ಆಗುತ್ತೆ. ಅದು ಸಾಮಾನ್ಯ ಸಿಗ್ನಲ್ ಅಲ್ಲ, ಯಾರೋ 400 ವರ್ಷಗಳ ಹಿಂದೆ ಮಾಡಿದ ಒಂದು ಚಿಕ್ಕ ಸಿಗ್ನಲ್ ಆಗಿತ್ತು. ರೇಖಾ ಹೆಚ್ಚು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಫಿಕ್ಸ್ ಆಗ್ತಾಳೆ. ದಿಬ್ಬದ ಮೇಲೆ ತಲುಪಿ ಅವಳು ನೆಲದ ಮೇಲೆ ಒಂದೇ ರೀತಿಯ ಕಂಡು ಹಾಗೆ ಕಾಣಿಸುತ್ತದೆ. ಯಾರೋ ಮರಳನ್ನ ಒಳಗಿನಿಂದ ತಳ್ಳಿದಂತೆ ಆಗುತ್ತದೆ. ಅವಳು ಸ್ಪರ್ಶ ಮಾಡಿದ ಕ್ಷಣ ಮರಳು ಒಳಕ್ಕೆ ಬೀಳೋ ಶಬ್ದ, ಬೂಮ್ ಅಂತ ಒಂದು ಗುಪ್ತ ಓಪನಿಂಗ್ ಆಗುತ್ತದೆ. ಅವಳು ಹೆಡ್ ಲ್ಯಾಂಪ್ ಹಾಕಿಕೊಂಡು ಅದರೊಳಗೆ ಕೆಳಕ್ಕೆ ಇಳಿತಾಳೆ. ಗುಹೆಯ ಒಳಗೆ ಕತ್ತಲೆಯ ಗ್ಲೋಯಿಂಗ್ ಸಿಂಬಲ್ಸ್. ಆ ಸಿಂಬಲ್ಸ್ ಸಂಸ್ಕೃತಿಗಿಂತ ಹಳೆಯ ಸ್ಕ್ರಿಪ್ಟ್ ಆಗಿತ್ತು. ಒಂದು ಗೋಡೆಯ ಮೇಲೆ ಬರೆಯಲ್ಪಟ್ಟಿತ್ತು, ಧ್ವನಿಯನ್ನು ನಾಶ ಮಾಡಿದವನು ತನ್ನ ಧ್ವನಿಯನ್ನೇ ಕಳೆದುಕೊಳ್ಳುವವನು ಅಂತ. ರೇಖಾ ನೋಟ್ಬುಕ್ ತೆಗೆದು ಓದಕ್ಕೆ ಪ್ರಯತ್ನಿಸಿದಳು, ಆದರೆ ಅಲ್ಲಿ ಕೇಳಿಸಿದ್ದು ಒಬ್ಬಳಿಗಿನ್ನ ಮನುಷ್ಯನ ನಿಶಬ್ದಕ್ಕೆ ಶಬ್ದವೇ ಇರಲ್ಲ, ಆದರೆ ಅಲ್ಲಿ ಅದು ಒಂದು ಆಳವಾದ ತಲೆ ಕೆಡಿಸುವ ಮೌನ. ಅವಳ ಕಿವಿಗಳು ಅಂತ ಒಂದು ಸದ್ದು ಮಾಡ್ತಿದ್ದವು. ಬಾಹ್ಯ ಜಗತ್ತು ಬದಲಾಗಿತ್ತು. ಮರಳು ಬಣ್ಣವೇ ಬೇರೆಯಾಗಿತ್ತು. ಗಾಳಿ ಮನುಷ್ಯನ ಕೂಗುಗಳಂತೆ ಶಬ್ದ ಮಾಡ್ತಿತ್ತು. ಅವಳ ಟೀಮ್ ಎಲ್ಲೂ ಕಾಣಿಸಲಿಲ್ಲ. ಗಡಿಯಾರದಲ್ಲಿ 11:40 ತೋರ್ತಿದ್ರು, ಆದ್ರೆ ರಾತ್ರಿ ಸನ್ಸೆಟ್ ಹತ್ತಿರದ ಬೆಳಕಿನಂತೆ ಇತ್ತು. ಕೆಲವೇ ನಿಮಿಷಗಳಲ್ಲಿ ರಾಜಸ್ಥಾನ ರೆಸಾರ್ಟ್ನ ಸಾಮಾನ್ಯ ಸೌಂಡ್, ಪಕ್ಷಿಗಳು, ಗಾಳಿ, ವೆಹಿಕಲ್ ನಾಯ್ಸ್ ಎಲ್ಲವೂ ಕಣ್ಮರೆಯಾದವು. ರೇಖಾ ಕೇವಲ ಕೇಳ್ತಿದ್ದದ್ದು ಅಮ್ಮ ಅಮ್ಮ, ನನ್ನ ಧ್ವನಿ ಕಳೆದು ಹೋಗಿದೆ ಅನ್ನೋದು ಮಾತ್ರ. ಅದು ಮರಳಿನ ಒಳಗಿಂದ ಬರುತ್ತಿತ್ತು. ಅವಳು ತಿರುಗಿ ನೋಡಿದಾಗ ಮರಳಿನ ಮೇಲೆ ಒಂದು ಬಾಲಕನ ಹೆಜ್ಜೆಯ ಗುರುತು ಇತ್ತು, ಆದರೆ ಬಾಲಕನೇ ಕಾಣಲಿಲ್ಲ. ಅವಳ ಹೃದಯದ ನಾಡಿಗಳು ಜೋರಾಗಿ ಒಡೆಯುತ್ತಿದ್ದವು. ಡೆಸರ್ಟ್ನ ಫ್ಲೋಕೋರ್ ಪ್ರಕಾರ 100 ವರ್ಷ ಹಿಂದೆ ಒಬ್ಬ ಟ್ಯಾಂಟ್ರಿಕ್ ತನ್ನ ಗ್ರಾಮದ ಮಕ್ಕಳನ್ನ ಧ್ವನಿಯನ್ನ ಕದ್ದನು. ಅವರ ಆತ್ಮಗಳು ಡೆಸರ್ಟ್ಗೆ ಬಿಗಿದು ಬಿಟ್ಟಿವೆ. ಯಾರಾದರೂ ಆ ಗುಹೆಗೆ ಇಳಿದ್ರೂ ಅವರ ಧ್ವನಿ ಕಳಚಿ ಹೋಗುತ್ತದೆ. ಅವರು ಮರಳಿನೊಳಗೆ ಮೌನದ ಜಗತ್ತಿನಲ್ಲಿ ಸೇರಬೇಕಾಗುತ್ತದೆ. ಸಂಜೆ ಹೊತ್ತು ರೇಖಾ ಕ್ಯಾಂಪ್ ಹುಡುಕಲು ಹೋದಾಗ ಒಬ್ಬ ನೆರಳು ಮುಂದೆ ದಾಟಿತು. ಅವಳು ಟಾರ್ಚ್ ತೋರಿಸಿದಾಗ ಬಾಲಕನೇ ಆಗಿದ್ದ, ಆದರೆ ಬಾಲಕನ ಬಾಯಿ ಸಂಪೂರ್ಣ ಕಪ್ಪು, ಶೂನ್ಯವಾಗಿತ್ತು. ಅವಳು ಕಿರುಚಿದಳು, ಆದರೆ ಬಾಯಿಂದ ಧ್ವನಿ ಬಂದಿಲ್ಲ. ಅವಳ ವಾಯ್ಸ್ ರೆಕಾರ್ಡ್ ನೋಡಿದಾಗ ಅದರಲ್ಲೇ ಬರೆದುಕೊಂಡಿತ್ತು, ವಾಯ್ಸ್ ನಾಟ್ ರೆಕಗ್ನಿಷನ್ ಅಂತ. ಬಾಯಿಗೆ ಕೈ ಹಾಕಿದಾಗ ಅವಳು ಅರಿತುಕೊಂಡಳು, ತನ್ನ ಧ್ವನಿ ಸಂಪೂರ್ಣ ಮಾಯವಾಗಿದೆ ಅಂತ. ಅವಳು ಡೆಸರ್ಟ್ ದಾಟಿ ಓಡಿದಳು, ಆದರೆ ಒಂದು ದಿಬ್ಬದಿಂದ ಮತ್ತೊಂದು ದಿಬ್ಬಕ್ಕೆ ಗಾಳಿ ಅವಳನ್ನ ಜೋರಾಗಿ ಎಸೆದು ಕಳಿಸುತ್ತಿತ್ತು. ಆದರೆ ಇಂದಿನಿಂದ ಮಕ್ಕಳ ನಗೆ, ಮಕ್ಕಳ ಆಳಾಟ ಬರುವುದು ನಿಲ್ಲಿಸಲಿಲ್ಲ. ದೂರದಲ್ಲಿ ಒಂದು ಜೀಪ್ ಬೆಳಕು ಕಂಡು ಬಂತು. ಅವಳು ಕೈಗಳನ್ನ ಅಲೆಯುತ್ತ ಓಡಿದಳು. ಚಾಲಕ ಅವಳನ್ನು ಕೂರಿಸಿಕೊಂಡ. ಅವನ ಮುಖ ನೋಡಿ ಅವಳು ಶಾಕ್ ಆಗಿಬಿಟ್ಟಳು. ಅವನು ಏನೂ ಮಾತಾಡಲಿಲ್ಲ. ಅವನ ಬಾಯಿ ಆಗಲೇ ಅವನು ಧ್ವನಿ ಇಲ್ಲದಂತೆ ಇತ್ತು. ಮುಂದಿನ ದಿನ ಅವಳ ಟೀಮ್ ಅವಳನ್ನೇ ಹುಡುಕುತ್ತಿದ್ರು. ರೇಖಾ ಜೀಪ್ನಲ್ಲಿ ಸಿಕ್ಕಳಾಯಿತು, ಆದರೆ ವೈಲ್ಡ್ ಆಗಿ ಚಾಲಕ ಯಾರೂ ಇರಲಿಲ್ಲ. ಜೀಪ್ ಪೂರ್ತಿ ಖಾಲಿಯಾಗಿತ್ತು. ರೇಖಾಳು ಅಂತಾರಾಷ್ಟ್ರೀಯ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾಳೆ. ರೆಕಾರ್ಡ್ನಲ್ಲಿ ಒಂದು ಮಾತ್ರ ಆಡಿಯೋ, ಒಂದು ಮೌನ. ಆ ಮೌನದೊಳಗೆ ಕೆಲ ಸೆಕೆಂಡ್ಗಳ ನಂತರ ಒಂದು ಚಾಲಕನ ಸ್ಲೋಲಿ ವಿಸ್ಪರ್ ಕೇಳಿಸುತ್ತದೆ, ಇಲ್ಲಿ ಬಂದುವವರು ಕೂಡಲೇ ಧ್ವನಿಯನ್ನ ಕೊಡಬೇಕಾಗುತ್ತದೆ ಅಂತ. ಟೀಮ್ ರಿಪೋರ್ಟ್ ಹೇಳುತ್ತದೆ, ರಾಜಸ್ಥಾನ್ ಡೆಸರ್ಟ್ ನಲ್ಲಿ ಕೆಲವು ಪ್ರದೇಶಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೌಂಡ್ ಅಬ್ಸರ್ವ್ ಮಾಡುತ್ತವೆ. ಅದು ಸೈಕೋ ಆಪ್ಟಿಕ್ ಎಫೆಕ್ಟ್ ಕೊಡಬಹುದು. ಆದರೆ ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಆ ಚಾಲಕ ಯಾರು ಅನ್ನೋದಕ್ಕೆ. ಹಾಸ್ಪಿಟಲ್ ನಲ್ಲಿ ರೇಖಾ ವಾಲ್ ಮೇಲೆ ಮರಳು ಶೇಪ್ಸ್ ಡ್ರಾಯಿಂಗ್ ಮಾಡ್ತಿದ್ಲು. ಅವಳು ಮಾತನಾಡಲು ಆಗಲಿಲ್ಲ, ಆದರೆ ಕಾಗದದಲ್ಲಿ ಒಂದು ಸೆಂಟೆನ್ಸ್ ಬರೆದಳು, ಅವನಿಗೆ ಇನ್ನೂ ಧ್ವನಿಗಳು ಬೇಕು ಅಂತ.
3 ತಿಂಗಳ ನಂತರ ಒಂದು ದಿನ ಹಾಸ್ಪಿಟಲ್ ವಿಂಡೋ ಓಪನ್ ಆಗಿತ್ತು. ರೇಖಾ ಮಾಯವಾಗಿದ್ದಳು. ಅವಳ ಸ್ಲಿಪ್ಪರ್ಸ್ ಕೊಠಡಿಯಲ್ಲೇ ಇದ್ದವು. ಆಕೆ ಫುಟ್ ಪ್ರಿಂಟ್ಸ್ ವಿಂಡೋ ಮೇಲೆ ಇತ್ತು. ಪೊಲೀಸರು ಹೇಳಿದ್ದು ಶಿ ವಾಕ್ಡ್ ಇನ್ ಟು ದ ಡಿಸರ್ಟ್ ಅಂತ. ಟೂರಿಸ್ಟ್ ಹೇಳ್ತಾರೆ, ಲೇಟ್ ನೈಟ್ ಡಿಸರ್ಟ್ ನಲ್ಲಿ ಒಬ್ಬ ಮಹಿಳೆ ಓಡೋ ಸದ್ದು ಬರುತ್ತದೆ. ಮತ್ತೆ ಒಂದು ಮಕ್ಕಳ ಕರೆಯುವ ಸೌಂಡ್, ಅಮ್ಮ ನನ್ನ ಧ್ವನಿ ತರು ಅನ್ನೋದು ಮಾತ್ರ ಕೇಳುತ್ತದೆ ಅಂತ ಟೂರಿಸ್ಟ್ಗಳು ಹೇಳ್ತಾರೆ. ಇಂದು ಕೂಡ ದಿಬ್ಬದ ಹತ್ತಿರ ಹೋದವರು ಒಂದು ಸಣ್ಣ ವಿಸ್ಪರ್ ಕೇಳ್ತಾರೆ, ನಾನು ನಿನ್ನ ಧ್ವನಿ ಪಡೆಯಬೇಕು ಅಂತ. ಮತ್ತು ಗಾಳಿ ಮತ್ತೆ ಪೂರ್ತಿ ಮೌನ. ಇದೊಂದು ಕತೆ, ಆದರೆ ಅದರ ನೆರಳುಗಳು ಇನ್ನೂ ಅಲ್ಲಿ ಇಲ್ಲಿ ಉಳಿದಿರಬಹುದು. ಕಾಲ, ಮರಣ, ಅಂಧಕಾರ ಇವಕ್ಕೆ ಉತ್ತರ ಸಿಕ್ಕರೆ ಜಗತ್ತೇ ಬೇರೆಯಾಗುತ್ತದೆ ಅಂತ ಕೆಲವೊಮ್ಮೆ ಅನಿಸುತ್ತದೆ. ನೀವು ಕೇಳಿದ ಈ ಕತೆ ನಿಮ್ಮೊಳಗೆ ಒಂದು ಪ್ರಶ್ನೆ ಬಿಟ್ಟಿದೆ. ಅದು ಕಥೆಯಲ್ಲ, ಒಂದು ಗುರುತು ಅಂತ. ಇಂತಹ ಮತ್ತಷ್ಟು ಅಜ್ಞಾತ, ಅನ್ಯೋನ್ಯ, ಸ್ಪೈನ್ ಚಿಲ್ಲಿಂಗ್ ಕಥೆಗಳಿಗಾಗಿ ಸಿನಿಮ್ಯಾಟಿಕ್ ವರ್ಲ್ಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಬಟನ್ ಒತ್ತಿ. ಮುಂದಿನ ಕಥೆಯ ಅಧ್ಯಾಯ ತಪ್ಪಿಸಿಕೊಳ್ಳಬೇಡಿ.